Welcome friends. In this video let us study something about Indian Accounting Standard number 23, Ind AS 23, which relates to borrowing cost. What do you mean by borrowing cost? Nowadays every business, they have to take money or funds from financial institutions or banks or any other source to finance their projects. Even though the company is having its own capital, still at some point of time, every company or every industry or every business organization might have a need to borrow some amount of its capital for future expansion or for growth or for whatever the reasons may be. ಸೊ ಸ್ವಂತ ಬಂಡವಾಳ ಎಷ್ಟೇ ಇದ್ರೂ, ಓನ್ ಕ್ಯಾಪಿಟಲ್ ಎಷ್ಟೇ ಇದ್ದರೂ ಕೂಡ ಅದು ಒಂದು ಸಣ್ಣ ಆರ್ಗನೈಸೇಷನ್ ಆಗಲಿ ಅಥವಾ ಒಂದು ಹ್ಯೂಜ್ ಮಲ್ಟಿನ್ಯಾಷನಲ್ ಕಂಪನಿ ಆಗಲಿ, ಹೊರಗಡೆಯಿಂದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಬ್ಯಾಂಕ್ಸಿಂದ ಕೆಲವಷ್ಟು ಫಂಡ್ಸನ್ನು ಬಾರೋ ಮಾಡುವಂತಹ ಒಂದು ಅವಕಾಶ ಖಂಡಿತ ಇರುತ್ತೆ, ನೆಸೆಸಿಟಿ ಖಂಡಿತ ಇರುತ್ತೆ. So, when a business is taking money, taking loan or arranging finance from a external financial institution or a bank, the financial institutions they are in the business to make money. They are lending money to the business organizations to earn profit. So, their profit is in the form of interest received from borrowers. ಅಂದರೆ ವ್ಯಾಪಾರ ಸಂಸ್ಥೆಗಳಿಗೆ ಸಾಲ ಕೊಡುವಂತಹ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಮತ್ತು ಬ್ಯಾಂಕುಗಳು ಬಡ್ಡಿಗೆ ಕೊಡ್ತವೆ. ದೇ ಆರ್ ನಾಟ್ ಲೆಂಡಿಂಗ್ ಫ್ರೀ ಆಫ್ ಕಾಸ್ಟ್. ಸೊ ಈ ಒಂದು ವ್ಯಾಪಾರ ಸಂಸ್ಥೆಗಳು ಯಾವುದು ಲೋನ್ ತಗೊಳ್ಳುತ್ತೋ, those business organizations which borrow capital from a financial institution, they have to pay some amount, some percentage of their borrowing as interest. Interest is the money paid to the financial institution for borrowing its money for using it. It's like a user charge paid on the used money. So ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ನಾವೊಂದು ಸಾಲ ತಗೊಳ್ತಾ ಇದ್ದೀವಿ ಅಂತಂದರೆ ಖಂಡಿತ ಅದಕ್ಕೆ ಬಡ್ಡಿ ಕಟ್ಟಲೇಬೇಕಾಗತ್ತೆ. ಆ್ಯಂಡ್ ಫೈನಾನ್ಸೇ ತಗೊಳ್ದಿರ ಸಾಲನೇ ಮಾಡ್ದಿರ ವ್ಯಾಪಾರ ಮಾಡಬಹುದು, ಬಟ್ ತುಂಬಾ ಕಷ್ಟ ಇದೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ. ದೇರ್ಫೋರ್ ಈ ರೀತಿಯಾಗಿ ಒಂದು ಲೋನ್ ತಗೊಂಡು ಅದಕ್ಕೆ ಕಟ್ಟುವಂತಹ ಬಡ್ಡಿ ಏನಿದೆಯೋ ಅದನ್ನು ನಾವು ಬಾರೋಯಿಂಗ್ ಕಾಸ್ಟ್ ಅಥವಾ ಫೈನಾನ್ಸ್ ಕಾಸ್ಟ್, the cost of financing, so finance cost, the cost of borrowing, so borrowing cost. So simple ಆಗಿ ಹೇಳಬೇಕಾದ್ರೆ ಇಂಟ್ರೆಸ್ಟ್. ಸೊ ಬಾರೋಯಿಂಗ್ ಕಾಸ್ಟ್ ಅಂದರೆ ಇಂಟ್ರೆಸ್ಟಾ? ಅಫ್ಕೋರ್ಸ್ ಎಸ್, ಬಾರೋಯಿಂಗ್ ಕಾಸ್ಟ್ ಅಂದರೆ ಇಂಟ್ರೆಸ್ಟು. ಇಂಟ್ರೆಸ್ಟಿನ ಜೊತೆಗೆ ದಿ ಅದರ್ ಎಕ್ಸ್ಪೆಂಡಿಚರ್ಸ್ ದಟ್ ಅನ್ ಆರ್ಗನೈಸೇಷನ್ ಈಸ್ ಇನ್ಕರಿಂಗ್ ಟು ರೈಸ್ ಇಟ್ಸ್ ಫೈನಾನ್ಸ್. ಅದು ಕಮಿಷನ್ ಆಗ್ಬೋದು, ಡಾಕ್ಯುಮೆಂಟೇಷನ್ ಫೀಸ್ ಆಗ್ಬೋದು, ಲೀಗಲ್ ಎಕ್ಸ್ಪೆನ್ಸಸ್ ಆಗ್ಬೋದು. ಒಂದು ಲೋನನ್ನು ಪಡೆಯೋದಕ್ಕೆ ಏನೇನೆಲ್ಲ ಖರ್ಚುಗಳನ್ನು ಒಂದು ಆರ್ಗನೈಸೇಷನ್ ಇನ್ಕರ್ ಮಾಡುತ್ತೆ, ಆಲ್ ದೋಸ್ ಎಕ್ಸ್ಪೆಂಡಿಚರ್ ವಿಲ್ ಕಮ್ಸ್ ಅಂಡರ್ ಬಾರೋಯಿಂಗ್ ಕಾಸ್ಟ್. ಸೊ ಬಾರೋಯಿಂಗ್ ಕಾಸ್ಟ್ ಅಂದ ತಕ್ಷಣ ನಮಗೆ ಸಿಂಪಲ್ ಆಗಿ ಇಂಟ್ರೆಸ್ಟ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಾರೋಯಿಂಗ್ ಕಾಸ್ಟ್ ಇನ್ಕ್ಲೂಡ್ಸ್ ಇಂಟ್ರೆಸ್ಟ್ ಆ್ಯಂಡ್ ಅದರ್ ಚಾರ್ಜಸ್. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಬಾರೋಯಿಂಗ್ ಕಾಸ್ಟ್. ಸಿ, ಬಾರೋಯಿಂಗ್ ಕಾಸ್ಟ್ ಮೀನ್ಸ್ ಇಂಟ್ರೆಸ್ಟ್ ಆ್ಯಂಡ್ ಅದರ್ ಕಾಸ್ಟ್ಸ್ ಇನ್ಕರ್ಡ್ ಫಾರ್ ದಿ ಬಾರೋಯಿಂಗ್ ಆಫ್ ಫಂಡ್ಸ್. ಇಂಟ್ರೆಸ್ಟ್ ಅಂದರೆ ಗೊತ್ತು ನಮಗೆ, ಬಡ್ಡಿ. ಆ್ಯಂಡ್ ಅದರ್ ಕಾಸ್ಟ್ಸ್ ಇನ್ಕರ್ಡ್, ಒಂದು ಲೋನನ್ನು ತಗೊಳ್ಳೋದಕ್ಕೆ, ಒಂದು ಫಂಡ್ಸನ್ನು ನಾವು ಸಾಲ ಮಾಡೋದಕ್ಕೆ, ಅದಕ್ಕೆ ಕಟ್ಟುವಂತಹ ಬಡ್ಡಿಯ ಜೊತೆಗೆ ಆ ಸಾಲ ನಾವು ಪಡೆಯೋದಕ್ಕೆ ಆಗುವಂತಹ ಬೇರೆ ಇನ್ನಿತರೆ ಖರ್ಚುಗಳೇನಿರುತ್ತೋ ಅದನ್ನೆಲ್ಲ ಸೇರಿಸ್ಕೊಂಡು ಒಟ್ಟಾರೆ ನಾವು ಬಾರೋಯಿಂಗ್ ಕಾಸ್ಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಬಾರೋಯಿಂಗ್ ಕಾಸ್ಟ್ಸ್ ಇನ್ಕರ್ ಇಂಟ್ರೆಸ್ಟ್ ಆ್ಯಂಡ್ ಅದರ್ ಕಾಸ್ಟ್ಸ್ ಇನ್ಕರ್ಡ್ ಫಾರ್ ದಿ ಬಾರೋಯಿಂಗ್ ಆಫ್ ಫಂಡ್ಸ್. ಸೊ the simplest meaning of borrowing costs as per Ind AS 23 ನೋಡಬೇಕಾದ್ರೆ ನೀವು interest and other costs incurred for the borrowing of funds.
ಸೊ ಟೋಟಲಿ ಅದನ್ನು ನಾವು ಬಾರೋಯಿಂಗ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಈ ಬಾರೋಯಿಂಗನ್ನು ನಾವು ಯಾವುದಕ್ಕಾಗಿ ಮಾಡ್ತೀವಿ, ಯಾವ ಪರ್ಪಸ್ಗಾಗಿ ನಾವು ಸಾಲ ಪಡಿತೀವಿ ಅನ್ನೋದು ನೋಡಿದಾಗ, ದ ಬಿಸ್ನೆಸ್ ಆರ್ಗನೈಸೇಷನ್ ಮೈಟ್ ಟೇಕ್ ಫೈನಾನ್ಸ್ ಆರ್ ಲೋನ್ಸ್ ಆರ್ ಬಾರೋ ಫಂಡ್ಸ್ ಫಾರ್ ವೇರಿಯಸ್ ಪರ್ಪಸಸ್. ಆ ಪರ್ಪಸಸ್ಸನ್ನು ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡಿಕೊಂಡ್ರೆ, ಒಂದು ಟು ಮೀಟ್ ದ ಡೇ ಟು ಡೇ ಎಕ್ಸ್ಪೆನ್ಸಸ್ ಆಫ್ ದಿ ಆರ್ಗನೈಸೇಷನ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಆರ್ಗನೈಸೇಷನ್. ಪ್ರತಿನಿತ್ಯ ಕಂಪನಿಯಲ್ಲಿ ಒಂದು ಆರ್ಗನೈಸೇಷನಲ್ಲಿ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಪೇಮೆಂಟ್ ಆಫ್ ವೇಜಸ್ಸು, ಸ್ಯಾಲರೀಸು, ಇನ್ಕರಿಂಗ್ ಆಫ್ ಅದರ್ ಎಕ್ಸ್ಪೆನ್ಸಸ್ಸು, ಪೇಮೆಂಟ್ ಆಫ್ ಟ್ಯಾಕ್ಸಸ್ಸು, ಎಕ್ಸೆಟ್ರಾ, ರಿಪೇರ್ಸ್, ಆಲ್ ದೋಸ್ ಥಿಂಗ್ಸ್. ಸೊ ಈ ಒಂದು ಪರ್ಪಸ್ಗೋಸ್ಕರ ಒಂದು ಆರ್ಗನೈಸೇಷನ್ ಲೋನನ್ನು ತಗೊಂಡು ಅದಕ್ಕೆ ಬಡ್ಡಿ ಕಟ್ಟಿದಾಗ ಯಾವ ರೀತಿ ಅದನ್ನು ಟ್ರೀಟ್ ಮಾಡ್ತೀವಿ. ಎರಡನೆಯದಾಗಿ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಡೇ ಟು ಡೇ ಎಕ್ಸ್ಪೆನ್ಸಸ್ ಮೀಟ್ ಮಾಡೋದಕ್ಕೆ ಅಲ್ಲದಿರ ಫಿಕ್ಸಡ್ ಇನ್ವೆಸ್ಟ್ಮೆಂಟ್ಗೋಸ್ಕರ, ಲಾಂಗ್ ಟರ್ಮ್ ಕ್ಯಾಪಿಟಲ್ಗೋಸ್ಕರ, ಫಾರ್ ಅಕ್ವೈರಿಂಗ್ ಸರ್ಟನ್ ಫಿಕ್ಸಡ್ ಅಸೆಟ್ಸ್, ದಿನನಿತ್ಯದ ಎಕ್ಸ್ಪೆಂಡಿಚರ್ ಮೀಟ್ ಮಾಡೋದರ ಅಲ್ಲದಿರ ಒಂದು ಫಿಕ್ಸಡ್ ಅಸೆಟ್ಟನ್ನು ಅಕ್ವೈರ್ ಮಾಡುವಂತಹ ಒಂದು ದೃಷ್ಟಿಯಲ್ಲಿ ಒಂದು ಲಾಂಗ್ ಟರ್ಮ್ ಪರ್ಪಸ್ಗೋಸ್ಕರ ಒಂದು ಲೋನನ್ನು ತಗೊಂಡು ಅದ್ರ ಮೇಲೆ ಬಡ್ಡಿ ಕಟ್ಟಿದಾಗ ಅದನ್ನು ಯಾವ ರೀತಿ ನಾವು ಟ್ರೀಟ್ ಮಾಡ್ತೀವಿ ಆ್ಯಸ್ ಪರ್ ಇಂಡ್ AS 23 ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ವಿಲ್ ಎಕ್ಸ್ಪ್ಲೈನ್ ಒನ್ಸ್ ಅಗೈನ್. If any business organization takes a loan from a financial institution or a bank, it has to pay some amount as interest, and also it has to incur certain other costs for borrowing the funds. All these interest and other costs incurred to borrow funds will be known as borrowing costs. This borrowing costs will be divided into two categories based on the purpose of its loan, purpose of its intention of its usage. ಮೊದಲನೇದು ಟು ಫೈನಾನ್ಸ್ ದಿ ಡೇ ಟು ಡೇ ಎಕ್ಸ್ಪೆನ್ಸಸ್, ದಟ್ ಈಸ್ ಟು ಮೀಟ್ ದ ವರ್ಕಿಂಗ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್. So when the loan is taken to meet the working capital expenses, the interest on that loan is debited to profit and loss account. ಡೇ ಟು ಡೇ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡೋದಕ್ಕೆ, ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕೆ, ವರ್ಕಿಂಗ್ ಕ್ಯಾಪಿಟಲ್ಗೋಸ್ಕರ, ಸ್ಯಾಲ್ರಿ ವೇಜಸ್ ಪೇಮೆಂಟ್ಗೋಸ್ಕರ ಒಂದು ಲೋನನ್ನು ತಗೊಂಡು ಅದರ ಮೇಲೆ ಬಡ್ಡಿಯನ್ನು ಕಟ್ಟಿದ್ದಾರೆ. ಆ ಒಂದು ಬಾರೋಯಿಂಗ್ ಕಾಸ್ಟನ್ನು ನಾವು ಆ ವರ್ಷದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಮಾಡ್ತೀವಿ. ದಟ್ ಶುಡ್ ಬಿ ಡೆಬಿಟೆಡ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. On the other hand, if an organization has borrowed money or funds for the purpose of acquiring long-term fixed assets, when the funds is borrowed for acquiring long-term fixed assets, the interest on that loans will be capitalized. It will not be treated as a revenue expenditure. It will not be debited to the profit and loss account. It will be taken as a capital item. It will be continued as a part of the cost of the asset and it will be shown in the balance sheet. Try to understand. ವರ್ಕಿಂಗ್ ಕ್ಯಾಪಿಟಲ್ ಪರ್ಪಸ್ಗೋಸ್ಕರ ತಗೊಂಡಿರುವಂತಹ ಲೋನಿನ ಮೇಲೆ ಆಗಿರುವಂತಹ ಬಾರೋಯಿಂಗ್ ಕಾಸ್ಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಫಿಕ್ಸೆಡ್ ಕಾಸ್ಟ್ಸ್, ಫಿಕ್ಸೆಡ್ ಅಸೆಟ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಲಾಂಗ್ ಟರ್ಮ್ ಬಾರೋಯಿಂಗ್ಗೋಸ್ಕರ ತಗೊಂಡಿರುವಂತಹ ಲೋನಿನ ಮೇಲೆ ಆಗಿರುವಂತಹ ಬಾರೋಯಿಂಗ್ ಕಾಸ್ಟನ್ನು ಕ್ಯಾಪಿಟಲೈಸ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ಯಾವ ಬಡ್ಡಿಯನ್ನು, ಯಾವ ಬಾರೋಯಿಂಗ್ ಕಾಸ್ಟನ್ನು ಕ್ಯಾಪಿಟಲೈಸ್ ಮಾಡಬೇಕು, ಯಾವ ಬಾರೋಯಿಂಗ್ ಕಾಸ್ಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ಗೋಸ್ಕರ, ಶಾರ್ಟ್ ಟರ್ಮ್ ಪರ್ಪಸ್ಗೋಸ್ಕರ ತಗೊಂಡಿರುವಂತಹ ಫಂಡ್ಸಿನ ಮೇಲಾಗಿರುವಂತಹ ಬಾರೋಯಿಂಗ್ ಕಾಸ್ಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಲಾಂಗ್ ಟರ್ಮ್ ಅಕ್ವಿಸಿಷನ್ ಆಫ್ ಫಿಕ್ಸಡ್ ಅಸೆಟ್ಸ್, ಒಂದು ಪ್ಲಾಂಟ್ ಆ್ಯಂಡ್ ಮಿಷನರಿ ಪರ್ಚೇಸ್ ಮಾಡೋದಕ್ಕೆ, ಒಂದು ಹ್ಯೂಜ್ ಎಕ್ವಿಪ್ಮೆಂಟನ್ನು ಪರ್ಚೇಸ್ ಮಾಡೋದಕ್ಕೆ, ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅಥವಾ ಅಕ್ವೈರ್ ಮಾಡೋದಕ್ಕೆ ಅಥವಾ ಪರ್ಚೇಸ್ ಮಾಡೋದಕ್ಕೆ ತಗೊಂಡಿರುವಂತಹ ಫಂಡ್ಸ್ ಮೇಲಾಗಿರುವಂತಹ ಬಡ್ಡಿಯನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಹಾಕಬಾರದು, ಕ್ಯಾಪಿಟಲೈಸ್ ಮಾಡಬೇಕು. ಸೊ ಆ ಒಂದು ಅಸೆಟ್ಸ್ ಯಾವುದು ಅನ್ನೋದಕ್ಕೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 23 ಕೆಳಗಡೆ ಕ್ವಾಲಿಫೈಯಿಂಗ್ ಅಸೆಟ್ಸ್ ಅಂತ ಹೇಳಿ ಕರೀತಾರೆ. ಕ್ವಾಲಿಫೈಯಿಂಗ್ ಅಸೆಟ್.
What is this qualifying asset? The asset which take substantial period of time to get ready for its intended use or sale. ಯಾವ ಒಂದು ಅಸೆಟ್ಟು ತನ್ನನ್ನು ತಾನು ತಯಾರಿ ನಡೆಸ್ಕೊಳ್ಳೋದಕ್ಕೆ ಒಂದು ಲಾಂಗ್ ಟರ್ಮ್ ಪೀರಿಯಡನ್ನು ತಗೊಳುತ್ತೆ, ಒಂದು ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಆಫ್ ಪೀರಿಯಡನ್ನು ತಗೊಳುತ್ತೆ. ಅಂದರೆ ಒಂದೇ ದಿನದಲ್ಲಿ ಸೃಷ್ಟಿ ಆಗಿಬಿಡೋದಿಲ್ಲ ಒಂದು ಆಸ್ತಿ. ಒಂದು ಅಸೆಟ್ ಅನ್ನೋದು ಒಂದು ದಿನದಲ್ಲೋ ಒಂದು ವಾರದಲ್ಲೋ 10 ಡೇಸಲ್ಲೋ ಸೃಷ್ಟಿ ಆಗಿಬಿಡುವಂಥದ್ದಲ್ಲ. ಇಟ್ ಟೇಕ್ಸ್ ಎ ಸಬ್ಸ್ಟ್ಯಾನ್ಷಿಯಲ್ ಪೀರಿಯಡ್ ಆಫ್ ಟೈಮ್. ಈಗ ಒಂದು ಫ್ಯಾಕ್ಟರಿ ಬಿಲ್ಡಿಂಗ್ ಕಟ್ಟಬೇಕು. ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ 2-3 hours ಆರ್ 2-3 days. ಇಟ್ ಟೇಕ್ಸ್ ಸಬ್ಸ್ಟ್ಯಾನ್ಷಿಯಲ್ ಪೀರಿಯಡ್ ಆಫ್ ಟೈಮ್. ಇಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಪೀರಿಯಡ್ ಆಫ್ ಟೈಮ್ ಅಂತಂದರೆ ಡೋಂಟ್ ಅಂಡರ್ಸ್ಟ್ಯಾಂಡ್ ಲೈಕ್ ಇಟ್ ಟೇಕ್ಸ್ ವೆರಿ ಲಾಂಗ್ ಟೈಮ್ ಅಂತ. ಇಟ್ ಈಸ್ ನಾಟ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ಇಟ್ ಈಸ್ ಸಫಿಷಿಯಂಟ್ ಅಮೌಂಟ್ ಆಫ್ ಟೈಮ್. ಸಬ್ಸ್ಟ್ಯಾನ್ಷಿಯಲ್ ಪೀರಿಯಡ್ ಆಫ್ ಟೈಮ್ ಅಂತಂದರೆ ಆ ಒಂದು ಅಸೆಟ್ಟನ್ನು ನಾವು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೋ ಅದು ಸಬ್ಸ್ಟ್ಯಾನ್ಷಿಯಲ್ ಪೀರಿಯಡ್. ಅದಕ್ಕೆ ನಾವು ಹೇಳ್ತಿರ್ತೀವಿ ಟೇಕ್ ಯುವರ್ ಓನ್ ಟೈಮ್ ಅಂತ ಹೇಳ್ತೀವಿ. ಟೇಕ್ ಯುವರ್ ಓನ್ ಟೈಮ್ ಅಂದರೆ ಏನು? ನಾವೇನು ಡಿಕ್ಟೇಟ್ ಮಾಡ್ತಾ ಇಲ್ಲ ನಿಮಗೆ ಟೈಮನ್ನು. ಈ ಕೆಲಸವನ್ನು ನೀವು 1 hour ಮಾಡಬೇಕು, 3 hours ಮಾಡಬೇಕು, 1 ದಿನದಲ್ಲಿ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ? ಟೇಕ್ ಯುವರ್ ಓನ್ ಟೈಮ್. ನಿಮಗೆಷ್ಟು ಸಮಯ ಬೇಕೋ ಅಷ್ಟು ಸಮಯ ತಗೊಳ್ಳಿ. ಅಂದರೆ ಜಾಸ್ತಿ ಸಮಯ ತಗೊಂಡು ವೇಸ್ಟ್ ಮಾಡಿ ಅಂತಲ್ಲ, ಎಷ್ಟು ಬೇಕೋ ಆ ಕೆಲಸಕ್ಕೆ, ನೀವು ಮಾಡ್ತಿರುವಂತಹ ಒಂದು ಕೆಲಸಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟನ್ನು ಮಾತ್ರ ತಗೊಳ್ಳಿ ಅಂತ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಸಬ್ಸ್ಟ್ಯಾನ್ಷಿಯಲ್ ಪೀರಿಯಡ್ ಹಿಯರ್. ಸೊ ಎನಿ ಅಸೆಟ್ which take substantial period of time to get ready for its intended use or sale. ಇಂಟೆಂಡೆಡ್ ಯೂಸ್ ಅಂದರೆ ಏನು? ಒಂದು ಅಸೆಟ್ಟನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ, ಒಂದು ಬಿಲ್ಡಿಂಗನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ, ಒಂದು ಪ್ಲ್ಯಾಂಟ್ ಆ್ಯಂಡ್ ಮಿಷನರಿಯನ್ನು ನಾವು ಅಸೆಂಬಲ್ ಮಾಡ್ತಾ ಇದ್ದೀವಿ. ಏನಕ್ಕೆ ಮಾಡ್ತಾ ಇದ್ದೀವಿ, ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀವಿ, ಅದಕ್ಕೊಂದು ಇಂಟೆಂಡೆಡ್ ಯೂಸ್ ಇದೆ, ಅದಕ್ಕೊಂದು ಪರ್ಪಸ್ ಇದೆ. ಈ ಒಂದು ಬಿಲ್ಡಿಂಗನ್ನು ಕಟ್ತಾ ಇದ್ದೀವಿ ಏನಕ್ಕೆ? ಫ್ಯಾಕ್ಟ್ರಿಗಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಆಫೀಸ್ ಪರ್ಪಸ್ಗೋಸ್ಕರ ಕಟ್ತಾ ಇದ್ದೀವಿ, ಅಥವಾ ಒಂದು ಚೌಲ್ಟ್ರಿ ಕಟ್ತಾ ಇದ್ದೀವಿ. ಅದರ ಇಂಟೆಂಡೆಡ್ ಯೂಸ್ ಏನು? ಮದುವೆಗಳಿಗೆ, ಸಭೆ ಸಮಾರಂಭಗಳಿಗೆ ಕೊಡುವಂಥದ್ದಕ್ಕೆ. ಸೊ ಪ್ರತಿಯೊಂದು ಅಸೆಟ್ಗೂ ಕೂಡ ಒಂದು ಪರ್ಪಸ್ ಅನ್ನೋದಿರುತ್ತೆ. ಸೊ ಆ ಒಂದು ಪರ್ಪಸನ್ನು ಅದು ಅಚೀವ್ ಮಾಡೋದಕ್ಕೆ ಇಟ್ ಟೇಕ್ಸ್ ಸಬ್ಸ್ಟ್ಯಾನ್ಷಿಯಲ್ ಪೀರಿಯಡ್ ಆಫ್ ಟೈಮ್ ಟು ಗೆಟ್ ರೆಡಿ ಫಾರ್ ಇಟ್ಸ್ ಇಂಟೆಂಡೆಡ್ ಯೂಸ್. ಆ ಯೂಸ್ಗೆ ಯಾವತ್ತು ರೆಡಿ ಆಗುತ್ತೆ ಅದು? ಈಗ ಲೇಟೆಸ್ಟೇ ನಾವೊಂದು ಚೌಲ್ಟ್ರಿಯನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ಒಂದು ಲ್ಯಾಂಡ್ ತಗೊಂಡಿದ್ದೀವಿ, ಒಂದು ಕಾಂಟ್ರಾಕ್ಟರ್ಗೆ ಒಪ್ಸಿದ್ದೀವಿ ಕೆಲಸ. ಕಾಂಟ್ರಾಕ್ಟರು ಬುಲ್ಡೋಸರ್ಸು ಮಿಷನರಿ ಎಲ್ಲ ತೊಗೊಂಬಂದಿದ್ದಾರೆ, ಎಲ್ಲ ಪಾಯ ಹಾಕಿದ್ದಾಯಿತು, ಕಲ್ಲುಗಳು ಗೋಡೆಗಳು ಕಟ್ತಾ ಇದ್ದಾರೆ, ಪಿಲ್ಲರ್ಸ್ ನಡೀತಾ ಇದೆ, ಮೋಲ್ಡಿಂಗ್ ಆಗ್ತಾ ಇದೆ. ನೋಡಿ ಇದೆಲ್ಲ ಒಂದೊಂದಾಗಿ ಫರ್ನಿಚರು, ಫ್ಲೋರಿಂಗು, ಟೈಲ್ಸು, ಪೇಂಟಿಂಗು, ಗೇಟು, ಕಾಂಪೌಂಡು, ಎಲೆಕ್ಟ್ರಿಸಿಟಿ, ವಾಟರು, ಪ್ಲಂಬಿಂಗು, ನೋಡಿ ಎಷ್ಟೊಂದು ಕೆಲಸಗಳಿದೆ. ಸೊ ಆ ಒಂದು ಚೌಲ್ಟ್ರಿ ನಿಮಗೆ ಯಾವಾಗ ಕಂಪ್ಲೀಟ್ ಆಗಿರೋ ಹಾಗೆ ಲೆಕ್ಕ? ಎಲ್ಲ ವರ್ಕು ಕಂಪ್ಲೀಟ್ ಆಗಿಬಿಟ್ಟು ಕೀಸ್ ನಮ್ಮ ಕೈಗೆ ಬಂದಾಗ ಇನ್ನೇನು ಅದರಲ್ಲಿ ನಾವೀಗ ಮದುವೆ ಮಾಡ್ಬೋದು ಅಂತಂದರೆ ಅದು ಇಂಟೆಂಡೆಡ್ ಯೂಸ್ಗೆ ರೆಡಿ ಆಗಿದೆ ಅಂತ. ಈಗ ಲೆಟಸ್ಸೇ ಒಂದು ಪಾಯ ಆಗಿದೆ, ಪಿಲ್ಲರ್ಸ್ ಆಗಿದೆ, ಇನ್ನೂ ಮೋಲ್ಡಿಂಗ್ ಆಗಿಲ್ಲ, ಅದರಲ್ಲಿ ನಾವು ಮದುವೆ ಮಾಡೋಕ್ಕಾಗತ್ತಾ? ಒಂದು ಸಮಾರಂಭ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಇಟ್ ಹ್ಯಾಸ್ ನಾಟ್ ಗೆಟ್ ರೆಡಿ. ಇನ್ನೂ ರೆಡಿ ಆಗಿಲ್ಲ ರೀ, ಇನ್ನೂ ರೆಡಿ ಆಗಬೇಕು, ಇನ್ನೂ ಕೆಲಸ ಇದೆ ಅಂತ ಹೇಳ್ತೀವಿ. ಸೊ the asset which takes a substantial period of time to get ready for its intended use or sale. ಇಲ್ಲಿ ನೋಡಿ ಎರಡು ಹೇಳ್ತೀವಿ ನಾವು, ಇಂಟೆಂಡೆಡ್ ಯೂಸ್ ಒಂದು, ಸೇಲ್ ಒಂದು. ಇಂಟೆಂಡೆಡ್ ಯೂಸ್ ಅಂದರೆ ಏನಪ್ಪ? ಅದರ ಒಂದು ಬಳಕೆಗೆ ಅದು ಸಿದ್ಧವಾಗಿದೆಯಾ? ನಾವು ಯಾವ ಒಂದು ಆಸ್ತಿಯನ್ನು ರೆಡಿ ಮಾಡ್ತಿರ್ತೀವೋ ಅದರ ಬಳಕೆಗೆ ಅದು ಸಿದ್ಧವಾಗಿದ್ದರೆ ಅದನ್ನು ಇಂಟೆಂಡೆಡ್ ಯೂಸ್. ಅಥವಾ ನಾವೇನು ಮಾಡ್ತಾ ಇದ್ದೀವಿ, ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗನ್ನು ಕಟ್ತಾ ಇದ್ದೀವಿ, ಒಂದು 10 floors 20 floors ಒಂದು ದೊಡ್ಡ ಅಪಾರ್ಟ್ಮೆಂಟ್ ಬಿಲ್ಡಿಂಗನ್ನು ಕಟ್ತಾ ಇದ್ದೀವಿ. ಆ ಬಿಲ್ಡಿಂಗನ್ನು ಕಟ್ಬಿಟ್ಟು ಏನು ನಾವು ಯೂಸ್ ಮಾಡ್ಕೊಳ್ತೀವಿ ಅಂತನ? ನಾಟ್ ಫಾರ್ ಇಂಟೆಂಡೆಡ್ ಯೂಸ್ ಬಟ್ ಫಾರ್ ಸೇಲ್. ಸೊ ಒಂದು ಅಸೆಟ್ಟನ್ನು ನಾವೇ ಬಳಕೆ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡ್ಬೋದು, ಕನ್ಸ್ಟ್ರಕ್ಟ್ ಮಾಡ್ಬೋದು, ರೆಡಿ ಮಾಡ್ಬೋದು, ಅಥವಾ ಮಾರಾಟ ಮಾಡೋದಕ್ಕೆ ರೆಡಿ ಮಾಡ್ಬೋದು. ಇನ್ ಏದರ್ ಆಫ್ ದ ಕೇಸ್, if that asset is taking substantial period of time to get ready for its intended use or sale, we can call that as qualifying asset.
ಯಾಕೆ ಸರ್ ನಾವು ಕ್ವಾಲಿಫೈಯಿಂಗ್ ಅಸೆಟ್ ಬಗ್ಗೆ ಓದಿದ್ವಿ? ಕ್ವಾಲಿಫೈಯಿಂಗ್ ಅಸೆಟ್ಟಿನ ಮೇಲೆ ಕ್ವಾಲಿಫೈಯಿಂಗ್ ಅಸೆಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ತಗೊಂಡಿರುವಂತಹ ಲೋನಿನ ಮೇಲೆ ಆಗುವಂತಹ ಬಡ್ಡಿಯನ್ನು ನಾವು ಬಾರೋಯಿಂಗ್ ಕಾಸ್ಟ್ ಅಂತ ಕರಿತೀವಿ. ಆ ಒಂದು ಬಾರೋಯಿಂಗ್ ಕಾಸ್ಟನ್ನು ನಾವು ಕ್ಯಾಪಿಟಲೈಸ್ ಮಾಡಬೇಕಾಗತ್ತೆ. ಆ ಒಂದು ಕಾಸ್ಟನ್ನು ನಾವು ಏನು ಮಾಡಬೇಕಾಗತ್ತೆ? ಕ್ಯಾಪಿಟಲೈಸ್ ಮಾಡಬೇಕಾಗತ್ತೆ. ಆಗಲೇ ನಾನು ನಿಮಗೆ ಹೇಳಿದೆ 2 ಟೈಪ್ಸ್ ಆಫ್ ಬಾರೋಯಿಂಗ್ ಕಾಸ್ಟ್ಸು. ಒಂದು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ತಗೊಳ್ಳೋದು, ಅದನ್ನು ಕ್ಯಾಪಿಟಲೈಸ್ ಮಾಡಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ಇನ್ನೊಂದು ಯಾವುದು? ಕ್ವಾಲಿಫೈಯಿಂಗ್ ಅಸೆಟ್ಗೋಸ್ಕರ ತಗೊಳ್ಳೋವಂತಹ ಫಂಡ್ಸು, ಅದರ ಮೇಲೆ ಆಗುವಂಥ ಬಾರೋಯಿಂಗ್ ಕಾಸ್ಟನ್ನು ಏನು ಮಾಡ್ತೀವಿ? ಕ್ಯಾಪಿಟಲೈಸ್ ಮಾಡ್ತೀವಿ. ಯಾವ ರೀತಿ ಕ್ಯಾಪಿಟಲೈಸ್ ಮಾಡ್ತೀವಿ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ನೋಡೋಣ. ಈಗ ಬಾರೋಯಿಂಗ್ ಕಾಸ್ಟಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ ನೋಡೋಣ. ಬಾರೋಯಿಂಗ್ ಕಾಸ್ಟ್ ಮೇ ಇನ್ಕ್ಲೂಡ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ರೆ ಅದರ ಮೇಲೆ ಆಗಿರುವಂಥ ಇಂಟ್ರೆಸ್ಟನ್ನು ಬಾರೋಯಿಂಗ್ ಕಾಸ್ಟ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಲೋನ್ ತೊಗೊಂಡಿದ್ರು ಅದು ಬಾರೋಯಿಂಗ್ ಕಾಸ್ಟ್ಗೆ ಎಲಿಜಿಬಲ್ ಆಗುತ್ತೆ. ಲಾಂಗ್ ಟರ್ಮ್ ಬಾರೋಯಿನ್ಸು 5 ಇಯರ್ಸ್ಗೋ 10 ಇಯರ್ಸ್ಗೋ 20 ಇಯರ್ಸ್ಗೋ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ನಾವು ಒಂದು ಲೋನನ್ನು ತೊಗೊಂಡಿದ್ರೆ ಅದು ಕೂಡ ಬಾರೋಯಿಂಗ್ ಕಾಸ್ಟ್ ಕೆಳಗಡೆನೇ ಬರುತ್ತೆ. ಫೈನಾನ್ಸ್ ಚಾರ್ಜಸ್ ರಿಲೇಟಿಂಗ್ ಟು ಫೈನಾನ್ಸ್ ಲೀಸ್. ಒಂದು ದೊಡ್ಡ ಮಿಷನರಿ ಅನ್ನೋ, ಒಂದು ಎಕ್ವಿಪ್ಮೆಂಟ್ ಅನ್ನೋ, ಒಂದು ವೆಹಿಕಲ್ ಅನ್ನೋ, ಒಂದು ಬಿಲ್ಡಿಂಗ್ ಅನ್ನೋ ಒಂದು 20 ವರ್ಷಕ್ಕೋ 30 ವರ್ಷಕ್ಕೋ ನಾವೊಂದು ಲೀಸ್ಗೆ ಅಂತ ಹೇಳಿ ತಗೊಂಡಿರ್ತೀವಿ. ನೋಡಿ, ನಾವು ಪರ್ಚೇಸ್ ಮಾಡಿರಲ್ಲ, ಲೀಸ್ಗೆ ಅಂತ ಹೇಳಿ ತಗೊಂಡಿರ್ತೀವಿ. ಇಲ್ಲಿ 2 ಟೈಪ್ಸ್ ಆಫ್ ಲೀಸಸ್ ಬರುತ್ತೆ. ಅದು ಇನ್ನೊಂದು ಸ್ಟ್ಯಾಂಡರ್ಡಲ್ಲಿ ನಾನು ಲೀಸಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಫೈನಾನ್ಸ್ ಲೀಸ್ ಅಂತಂದರೆ ಒಂದು ಆಸ್ತಿಯ ಮುಕ್ಕಾಲು ಭಾಗದಷ್ಟು ಜೀವನವನ್ನು ನಾವು, ಅದರ ಲೈಫನ್ನು ನಾವು ಲೀಸ್ ಪೀರಿಯಡ್ ಅಂತ ಹೇಳಿ ತಗೊಂಡ್ಬಿಟ್ಟಿರ್ತೀವಿ. ಅಂದರೆ ಆ ಲೀಸ್ ಪೀರಿಯಡ್ ಮುಗಿದ ಮೇಲೆ ಆ ಅಸೆಟ್ಟಿಗೆ ಕಂಪ್ಲೀಟ್ಲಿ ಎಕ್ಸ್ಪೈರಿ ಆಗಿಬಿಡುತ್ತೆ. ಆ ಅಸೆಟ್ಟು ಇನ್ನೇನು ಎಕ್ಸ್ಪೈರಿ ಆಗೋಗಿದೆ, ಇನ್ನು ಕೆಲಸಕ್ಕೆ ಬರೋದಿಲ್ಲ ಆ ಅಸೆಟ್ಟು ಅನ್ನೋ ಒಂದು ಸ್ಟೇಜ್ಗೆ ಹೋಗ್ಬಿಡುತ್ತೆ. ದಟ್ ಮೀನ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಪೀರಿಯಡ್. ಈಗ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಒಂದು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ. ಆ ಒಂದು ಹೊಸ ಬಿಲ್ಡಿಂಗನ್ನು ನಾವು 50 ವರ್ಷಕ್ಕೆ ಲೀಸ್ಗೆ ತಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಅದನ್ನು ಫೈನಾನ್ಸ್ ಲೀಸ್ ಅಂತ ಹೇಳಿ ಕರಿತೀವಿ. ಯಾಕೆ ಫೈನಾನ್ಸ್ ಲೀಸ್ ಅಂತ ಹೇಳಿ ಕರಿತೀವಿ? 50 ವರ್ಷದ ನಂತರ ಆ ಒಂದು ಬಿಲ್ಡಿಂಗು ಇರುತ್ತಾ, ಸ್ಟ್ರಾಂಗ್ ಆಗಿರುತ್ತಾ, ಉಪಯೋಗಕ್ಕೆ ಬರುತ್ತಾ, ರಿಪೇರಿ ಆಗೋಗಿರುತ್ತಾ, ಅದನ್ನು ಹೊಡೆದ್ಬಿಟ್ಟು ಮತ್ತೆ ಕಟ್ಟಬೇಕಾಗತ್ತಾ? ಗೊತ್ತಿಲ್ಲ. ಸೊ ಅದರ ಒಂದು ಸಂಪೂರ್ಣ ಲೈಫೇ ಮುಗಿದೋಗಿರೋವಂಥ ಒಂದು ಸ್ಟೇಜ್ಗೆ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಅದನ್ನು ಫೈನಾನ್ಸ್ ಲೀಸ್ ಅಂತ ಹೇಳಿ ಕರಿತೀವಿ. ಅದೇ ಒಂದು ಬಿಲ್ಡಿಂಗನ್ನು ನಾವು ಒಂದು ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ಲೀಸ್ಗೆ ತಗೊಂಡು ಮಾಡಿದ್ರೆ ಅದನ್ನು ಆಪ್ರೇಟಿಂಗ್ ಲೀಸ್ ಅಂತ ಹೇಳಿ ಕರಿತೀವಿ. ಯಾಕೆ ಅಂತಂದರೆ ಆ ಓನರು ನಮಗೊಂದು 3 ವರ್ಷಕ್ಕೆ ಲೀಸ್ ಕೊಟ್ಬಿಟ್ಟು ನಮ್ಮ ಟರ್ಮ್ ಮುಗಿದ ಮೇಲೆ ಇನ್ನೊಂದು ಬೇರೆಯವ್ರಿಗೆ ಇನ್ನೊಂದು 2 ವರ್ಷಕ್ಕೆ ಲೀಸ್ ಕೊಡ್ಬೋದು, ಆಮೇಲೆ ಇನ್ನೊಬ್ಬರಿಗೆ ಇನ್ನೊಂದು 2 ವರ್ಷಕ್ಕೆ ಕೊಡ್ಬೋದು, ಇನ್ನೊಂದು 3 ವರ್ಷಕ್ಕೆ ಕೊಡ್ಬೋದು. ಸೊ ಹಾಗೆ ಕೊಡ್ತಾ ಹೋಗ್ಬೋದು. ಇದು ಚಿಕ್ಕ 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 ಲೀಸಸ್. ಇದನ್ನು ಆಪ್ರೇಟಿಂಗ್ ಲೀಸಸ್ ಅಂತ ಹೇಳಿ ಕರಿತೀವಿ. ನಾವಿಲ್ಲಿ ಮಾತಾಡ್ತಿರೋವಂಥದ್ದು ಯಾವುದು? ಫೈನಾನ್ಸ್ ಲೀಸ್. ಫೈನಾನ್ಸ್ ಲೀಸ್ ಅಂದರೆ ಏನು? ಆ ಒಂದು ಅಸೆಟ್ಟಿನ ಜೀವನದ ಉದ್ದಕ್ಕೂ ಕೂಡ ಲಾಂಗ್ ಟರ್ಮ್ಗೋಸ್ಕರ ನಾವು ತೊಗೊಂಡಿದ್ದಾಗ ಅದನ್ನು ಫೈನಾನ್ಸ್ ಲೀಸ್ ಅಂತ ಹೇಳಿ ಕರಿತೀವಿ. ಅದನ್ನು ಕೂಡ ಬಾರೋಯಿಂಗ್ ಕಾಸ್ಟ್ ಕೆಳಗಡೆ ಸೇರಿಸ್ತೀವಿ. ಆಮೇಲೆ ಎಕ್ಸ್ಚೇಂಜ್ ಡಿಫರೆನ್ಸ್ ಅರೈಸಿಂಗ್ ಫ್ರಮ್ ಫಾರಿನ್ ಕರೆನ್ಸಿ ಬಾರೋಯಿಂಗ್ಸ್ ಟು ದ ಎಕ್ಸ್ಟೆಂಟ್ ದಟ್ ದೇ ಆರ್ ರಿಗಾರ್ಡೆಡ್ ಆಸ್ ಅನ್ ಅಡ್ಜಸ್ಟ್ಮೆಂಟ್ ಟು ದ ಇಂಟರೆಸ್ಟ್ ಕಾಸ್ಟ್. ದಿಸ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ನಮಗೆ ಪ್ರಾಬ್ಲಮ್ಸು ಕೂಡ ಮಾಡಬೇಕಾಗತ್ತೆ. ಐ ವಿಲ್ ಎಕ್ಸ್ಪ್ಲೈನ್ ದ್ಯಾಟ್. ನೋಡಿ, ನಾವು ಬಾರೋ ಮಾಡುವಾಗ ಫಂಡ್ಸನ್ನು ಇಂಡಿಯಾದಲ್ಲಿ ತಗೋಬೋದು ಅಥವಾ ಒಂದು ಫಾರಿನ್ ಕಂಟ್ರಿಯಲ್ಲಿ ತಗೋಬೋದು. ನಾರ್ಮಲಿ ಸಮ್ ಕಂಪನೀಸ್, ಸಮ್ ಇಂಡಸ್ಟ್ರೀಸ್, ಸಮ್ ಆರ್ಗನೈಸೇಷನ್ಸ್ ಇನ್ ಅವರ್ ಕಂಟ್ರಿ, ದೇ ವಿಲ್ ಟೇಕ್ ಲೋನ್ ಫ್ರಮ್ ಎ ಫಾರಿನ್ ಕಂಟ್ರೀಸ್ ಬ್ಯಾಂಕ್. ರೀಸನ್ ಇಷ್ಟೇ, ನಮ್ಮ ದೇಶದಲ್ಲಿ ಇಂಟ್ರೆಸ್ಟ್ ಜಾಸ್ತಿ, ಫಾರಿನ್ ಕಂಟ್ರೀಸಲ್ಲಿ ಇಂಟ್ರೆಸ್ಟ್ ಕಡಿಮೆ. ಸೊ ತುಂಬ ಚೀಪಾಗಿ ಲೋನ್ ಸಿಗತ್ತೆ ಅಂತ ಹೇಳಿ ಬೇರೆ ದೇಶಗಳಲ್ಲೂ ಕೂಡ ಲೋನನ್ನು ತಗೋಬೋದು. ಸೊ ಈ ರೀತಿಯಾದಂತಹ ಒಂದು ಲೋನ್ ತಗೊಂಡಾಗ ಅವರಿಗೆ ಲೋನ್ ಮೇಲೆ ಇಂಟ್ರೆಸ್ಟ್ ಕಟ್ಟುವಂಥದ್ದು ಒಂದು ಪಾರ್ಟ್ ಆದರೆ, ಎಕ್ಸ್ಚೇಂಜ್ ಡಿಫರೆನ್ಸ್ ಬಿಟ್ವೀನ್ ದ ಡಿಫರೆಂಟ್ ಕರೆನ್ಸೀಸ್ ಆಫ್ ವೇರಿಯಸ್ ಕಂಟ್ರೀಸ್. ಈಗ ನೋಡಿ, ನಾನು ಸಿಂಪಲಾಗಿ ಹೇಳ್ಬಿಟ್ಟೆ, ಸರ್ ಇಂಡಿಯಾದಲ್ಲಿ ನಾವು ಲೋನ್ ತೊಗೋಬೋದು ಅಥವಾ ಇಂಡಿಯಾದಲ್ಲಿ ಬಡ್ಡಿ ಜಾಸ್ತಿ ಅಂತ ಹೇಳಿ ಅಮೆರಿಕಾದಲ್ಲಿ ಲೋನ್ ತೊಗೋಬೋದು. ಹೇಳೋದಕ್ಕೆ ತುಂಬ ಸಿಂಪಲ್ಲು. ಇಂಡಿಯಾದಲ್ಲಿ ನಾವು ಲೋನ್ ತೊಗೊಂಡ್ರೆ ಬ್ಯಾಂಕ್ ಅವ್ರು ನಮಗೆ ಕೊಡ್ತಾರೆ ಇಂಡಿಯನ್ ರುಪೀಸ್, ಇಂಡಿಯನ್ ಕರೆನ್ಸಿ, ರೂಪಾಯಿಗಳು. ಅದೇ ನೀವು ಒಂದು ಅಮೆರಿಕನ್ ಬ್ಯಾಂಕಲ್ಲಿ ಹೋಗಿ ನೀವು ಲೋನ್ ತೊಗೊಂಡ್ರೆ ದೇ ವಿಲ್ ನಾಟ್ ಗಿವ್ ಯು ಇಂಡಿಯನ್ ರುಪೀಸ್, ದೇ ವಿಲ್ ಗಿವ್ ದ ಲೋನ್ ಇನ್ ಡಾಲರ್ಸ್. $1 ಈಸ್ ಈಕ್ವಲ್ಸ್ ಟು 78, 79, 80 rupees. ಇಟ್ ಫ್ಲಕ್ಚುಯೇಟ್ಸ್, ಇಟ್ ಚೇಂಜಸ್. ಸೊ ಯಾವಾಗ ಎಕ್ಸ್ಚೇಂಜ್ ರೇಟ್ ಡಿಫರೆನ್ಸ್ ಇರುತ್ತೋ
ಬೇರೆ ಕಂಟ್ರಿಯ ಕರೆನ್ಸಿಯ ಲೋನನ್ನು ತಗೊಂಡಾಗ ಇವನು ತೀರಿಸಬೇಕಾದರೂ ಕೂಡ ಆ ಕರೆನ್ಸಿ ಲೋನಲ್ಲೇ ತೀರಿಸಬೇಕಾಗತ್ತೆ. ಅಮೆರಿಕನ್ ಡಾಲರ್ಸಲ್ಲಿ ಲೋನನ್ನು ತಗೊಂಡ್ಬಿಟ್ಟು ನಾನು ಇಂಡಿಯನ್ ರುಪೀಸಲ್ಲಿ ತೀರಿಸ್ತೀನಿ ಅಂದರೆ ಅವ್ರು ಒಪ್ಪೋದಿಲ್ಲ. ಸೊ ಡಾಲರ್ಸಲ್ಲೇ ತೀರಿಸಬೇಕಾಗತ್ತೆ. ಆ ಡಾಲರ್ ರೇಟು ಪ್ರತಿನಿತ್ಯ ದಿನಕ್ಕೂ ಕೂಡ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಈ ಒಂದು ಫ್ಲಕ್ಚುಯೇಟಿಂಗ್ ಇದರಲ್ಲಿ ಲೋನ್ ತಗೊಂಡಿರೋಂತಹ ಒಂದು ಆರ್ಗನೈಸೇಷನ್ಗೆ ಲಾಭ ಆಗ್ಬೋದು ಅಥವಾ ನಷ್ಟ ಆಗ್ಬೋದು. ದೇರ್ ಕೆನ್ ಬಿ ಎ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್ ಪ್ರಾಫಿಟ್ ಆರ್ ಎಕ್ಸ್ಚೇಂಜ್ ಡಿಫರೆನ್ಸ್ ಲಾಸ್. ಆ ಲಾಸನ್ನು ಏನು ಮಾಡ್ತೀವಿ, ಇಂಟ್ರೆಸ್ಟ್ ಕಾಸ್ಟ್ಗೆ ಅಡ್ಜಸ್ಟ್ ಮಾಡ್ತೀವಿ. ಎಕ್ಸ್ಚೇಂಜ್ ಡಿಫರೆನ್ಸ್ ಅರೈಸಿಂಗ್ ಔಟ್ ಆಫ್ ಫಾರಿನ್ ಕರೆನ್ಸಿ ಬಾರೋಯಿಂಗ್ಸ್ ವಿಲ್ ಬಿ ಅಡ್ಜಸ್ಟೆಡ್ ಟು ಇಂಟ್ರೆಸ್ಟ್ ಕಾಸ್ಟ್. ಅದನ್ನು ಇಂಟ್ರೆಸ್ಟ್ ಕಾಸ್ಟ್ಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೂವಿಂಗ್ ಫರ್ದರ್, ಸೊ ಬಾರೋಯಿಂಗ್ ಕಾಸ್ಟ್ ಅಂದರೆ ಏನು ಅಂತ ಅರ್ಥ ಆಯಿತು ನಮಗೆ. ಆ ಬಾರೋಯಿಂಗ್ ಕಾಸ್ಟನ್ನು ಹೇಗೆ ನಾವು ರಿಕಗ್ನೈಸ್ ಮಾಡ್ತೀವಿ, ಯಾವುದನ್ನು ಕ್ಯಾಪಿಟಲೈಸ್ ಮಾಡಬೇಕು ಅಂತ ಯಾವ ರೀತಿ ರಿಕಗ್ನೈಸ್ ಮಾಡ್ತೀವಿ ಅಂತಂದರೆ, ಬಾರೋಯಿಂಗ್ ಕಾಸ್ಟು ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಟು ದಿ ಅಕ್ವಿಸಿಷನ್. ಅಂದರೆ ಆ ಒಂದು ಲೋನನ್ನು ನಾವು ಒಂದು ಅಸೆಟ್ಟನ್ನು ಅಕ್ವೈರ್ ಮಾಡೋದಕ್ಕೆ, ಪರ್ಚೇಸ್ ಮಾಡೋದಕ್ಕೆ, ಬೈ ಮಾಡೋದಕ್ಕೆ ಬಳಸಿರಬೇಕು. ಅಥವಾ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಒಂದು ಅಸೆಟ್ಟನ್ನು ಬೈ ಮಾಡೋದಕ್ಕೆ ತೊಗೊಂಡಿರಬೇಕು ಲೋನು, ಅಥವಾ ನಾವೇ ಸ್ವತಃ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ತೊಗೊಂಡಿರಬೇಕು. ಪ್ರೊಡಕ್ಷನ್ ಆಫ್ ಎ ಕ್ವಾಲಿಫೈಯಿಂಗ್ ಅಸೆಟ್, ಅಥವಾ ನಾವೇ ಒಂದು ಫ್ಯಾಕ್ಟ್ರಿಯ ಒಳಗಡೆ ಅದನ್ನು ಪ್ರೊಡಕ್ಷನ್ ಮಾಡುವಂಥ ಅಸೆಟ್ ಇರಬಹುದು. ಸೊ ಅದನ್ನೇನು ಮಾಡ್ತೀವಿ ನಾವು, ಕ್ಯಾಪಿಟಲೈಸ್ಡ್ ಆ್ಯಸ್ ಎ ಪಾರ್ಟ್ ಆಫ್ ದಿ ಕಾಸ್ಟ್ ಆಫ್ ದಿ ಅಸೆಟ್. ಈ ಒಂದು ಬಾರೋಯಿಂಗ್ ಕಾಸ್ಟ್ ಪೋರ್ಷನ್ ಏನಿರುತ್ತೋ ಅದನ್ನು ಅಸೆಟ್ಟಿನ ವ್ಯಾಲ್ಯೂಗೇನೆ ಆ್ಯಡ್ ಮಾಡಿಬಿಟ್ಟು ಕ್ಯಾಪಿಟಲೈಸ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ಅದನ್ನು ನಾವು ಕ್ಯಾಪಿಟಲೈಸ್ ಮಾಡಬೇಕಾದ್ರೆ ಎರಡು ಕಂಡೀಷನನ್ನು ಅಪ್ಲೈ ಮಾಡ್ತೀವಿ. ಬಾರೋಯಿಂಗ್ ಕಾಸ್ಟ್ಸ್ ಟು ಬಿ ಕ್ಯಾಪಿಟಲೈಸ್ಡ್ ಆನ್ ಕ್ವಾಲಿಫೈಯಿಂಗ್ ಅಸೆಟ್ಸ್. ಅದನ್ನು ಕ್ವಾಲಿಫೈ ಅಸೆಟ್ಸ್ ಮೇಲೆ ನಾವು ಕ್ಯಾಪಿಟಲೈಸ್ ಮಾಡಬೇಕಾದ್ರೆ ಟೂ ಕಂಡೀಷನ್ಸ್ ನಮಗೆ ಸ್ಯಾಟಿಸ್ಫೈ ಆಗಬೇಕು. ನಂಬರ್ 1, ನಂಬರ್ 2. ಫಸ್ಟ್ ಒನ್ ಈಸ್, ಇಟ್ ಈಸ್ ಪ್ರಾಬಬಲ್ ದಟ್ ದೇ ವಿಲ್ ರಿಸಲ್ಟ್ ಇನ್ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ ಟು ದ ಎಂಟಿಟಿ. ಈ ಒಂದು ಅಸೆಟ್ಟನ್ನು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಥವಾ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಈ ಅಸೆಟ್ಟಿಂದ ನಮಗೆ ಫ್ಯೂಚರಲ್ಲಿ ಆದಾಯ ಬರುತ್ತೆ. ಈ ಒಂದು ಅಸೆಟ್ಟಿಂದ ನಮಗೆ ಫ್ಯೂಚರಲ್ಲಿ ಏನು ಬರುತ್ತೆ, ಆದಾಯ ಬರುತ್ತೆ, ಇನ್ಕಮ್ ಬರುತ್ತೆ ಅನ್ನೋ ಗ್ಯಾರಂಟಿ ಇರಬೇಕು. ಈಗ ಲೆಟಸ್ಸೇ ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗನ್ನು ಕಟ್ತಾ ಇದ್ದೀವಿ. ಏನಕ್ಕೆ ಕಟ್ತಾ ಇದ್ದೀವಿ, ಕನ್ಸ್ಟ್ರಕ್ಷನ್ ಮುಗಿದ ಮೇಲೆ ಅದನ್ನು ನಾವು ಬಾಡಿಗೆ ಕೊಡ್ತೀವಿ, ನಮಗೆ ಅದರ ಫ್ಯೂಚರಲ್ಲಿ ಇನ್ಕಮ್ ಬರುತ್ತೆ, ಅಥವಾ ಮಾರ್ಬಿಡ್ತೀವಿ, ಲಾಭ ಬರುತ್ತೆ. ಸೊ ಎನಿ ಅಸೆಟ್ which will give future economic benefits to the organization, such assets only called as qualifying assets. ಫ್ಯೂಚರಲ್ಲಿ ಯಾವುದೇ ರೀತಿಯಾದಂತಹ ಎಕನಾಮಿಕ್ ಬೆನಿಫಿಟ್ ನಮಗೆ ಬರೋದಿಲ್ಲ ಆ ಅಸೆಟ್ಟಿಂದ ಅಂತಂದರೆ ಅದನ್ನು ನಾವು ಕ್ವಾಲಿಫೈಯಿಂಗ್ ಅಸೆಟ್ ಅಂತ ಹೇಳಿ ಕರೆಯೋದಿಲ್ಲ. ಸೊ ಮೊದಲನೇ ಕಂಡೀಷನ್ ಏನಪ್ಪ ಅಂತಂದರೆ, those qualifying assets should provide future economic benefit to the organization. ಎರಡನೇದು, these costs can be measured reliably. ಈ ಒಂದು ಬಾರೋಯಿಂಗ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯತೆ ಇರಬೇಕು, ಮೆಷರ್ ಮಾಡೋದಕ್ಕೆ ಸಾಧ್ಯತೆ ಇರಬೇಕು. ಮೆಷರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅಂಥದ್ದನ್ನು ನಾವು ಕ್ಯಾಪಿಟಲೈಸ್ ಮಾಡೋಕ್ಕಾಗೋದಿಲ್ಲ. ಈಗ ಬಾರೋಯಿಂಗ್ ಕಾಸ್ಟ್ ಅಂತಂದರೆ ಕ್ಯಾಲ್ಕುಲೇಟ್ ಮಾಡೋ ಥರ ಇರಬೇಕು. ಎಷ್ಟಪ್ಪ ಬಾರೋಯಿಂಗ್ ಕಾಸ್ಟು, 3 ಲಕ್ಷನ, 2 ಲಕ್ಷನ, 1.5 ಲಕ್ಷನ, ಎಷ್ಟು ಕ್ಯಾಲ್ಕುಲೇಟ್ ಮಾಡೋ ರೀತಿಯಲ್ಲಿರಬೇಕು. ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸಿಚುವೇಶನ್ ಇದ್ದರೆ ಅದನ್ನು ನಾವು ಕ್ಯಾಪಿಟಲೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ ಶುಡ್ ಬಿ ಮೆಷರಬಲ್. ಎರಡನೇ ಕಂಡೀಷನ್ ಏನು, ಇಟ್ ಶುಡ್ ಬಿ ಮೆಷರಬಲ್. ಮೆಷರ್ ಮಾಡೋ ರೀತಿಯಲ್ಲಿರಬೇಕು. ಕ್ವಾಲಿಫೈಯಿಂಗ್ ಅಸೆಟ್ಟಿಂದ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ ಬರಬೇಕು ನಮಗೆ, ಅದನ್ನು ಮೆಷರ್ ಮಾಡೋ ರೀತಿಯಲ್ಲಿರಬೇಕು. ಈ ಎರಡೂ ಕಂಡೀಷನ್ಸ್ ಇದ್ದರೆ ಅದನ್ನು ನಾವು ಬಾರೋಯಿಂಗ್ ಕಾಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಉಳಿದೆಲ್ಲ ಬಾರೋಯಿಂಗ್ ಕಾಸ್ಟುಗಳನ್ನು ಎಕ್ಸ್ಪೆನ್ಸ್ ಅಂತ ಹೇಳಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹಾಕ್ಬಿಡ್ತೀವಿ. ಕ್ವಾಲಿಫೈಯಿಂಗ್ ಅಸೆಟ್ ಮೇಲೆ ಇನ್ಕರ್ ಆಗುವಂತಹ ಬಾರೋಯಿಂಗ್ ಕಾಸ್ಟನ್ನು ಮಾತ್ರ ಕ್ಯಾಪಿಟಲೈಸ್ ಮಾಡ್ತೀವಿ.
ಉಳಿದೆಲ್ಲ ಕ್ಯಾಪಿಟಲ್, ಉಳಿದೆಲ್ಲ ಬಾರೋಯಿಂಗ್ ಕಾಸ್ಟುಗಳನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ನಾವು ಮೂವಿಂಗ್ ಫರ್ದರ್ ವಿಲ್ ಸಿ ಸಮ್ ಎಕ್ಸಾಂಪಲ್ಸ್. ಯಾವುದನ್ನು ನಾವು ಕ್ವಾಲಿಫೈಯಿಂಗ್ ಅಸೆಟ್ ಅಂತ ಹೇಳಿ ಕರಿಬೋದು. ಕನ್ಸ್ಟ್ರಕ್ಷನ್ಸ್ ಟು ಬಿ ಯೂಸ್ಡ್ ಫಾರ್ ಆಪರೇಷನ್ಸ್. ಒಂದು ಫ್ಯಾಕ್ಟ್ರಿ ಪರ್ಪಸ್ಗೋಸ್ಕರ ಅಂತ ಕಟ್ಟಿರುವಂಥ ಒಂದು ಬಿಲ್ಡಿಂಗ್, ಎಸ್, ಇಟ್ಸ್ ಎ ಕ್ವಾಲಿಫೈಯಿಂಗ್ ಅಸೆಟ್. ಇನ್ವೆಂಟರೀಸ್, ಸ್ಟಾಕ್ಸ್, ನಾವು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ, ಪ್ರೊಡಕ್ಷನ್ ಮಾಡಿರುವಂತಹ ಒಂದು ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಬಟ್ ಕಂಡೀಷನ್ ಈಸ್ ಇಟ್ ಶುಡ್ ಟೇಕ್ ಸಬ್ಸ್ಟ್ಯಾನ್ಷಿಯಲ್ ಟೈಮ್. ಅಂದರೆ ನಾನೊಂದು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, 10 ನಿಮಿಷದಲ್ಲಿ ಒಂದು ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ನಾನೊಂದು ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ನಾನೊಂದು ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ದಿನಕ್ಕೆ ಇಷ್ಟು kg ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, ಇದನ್ನೆಲ್ಲ ನಾನು ಕ್ವಾಲಿಫೈಯಿಂಗ್ ಅಸೆಟ್ ಅಂತ ತೊಗೊಳ್ತೀನಿ? ನೋ, ಬಿಕಾಸ್ ಅದು ಸಬ್ಸ್ಟ್ಯಾನ್ಷಿಯಲ್ ಟೈಮ್ ತಗೊಳ್ಳಲ್ಲ. ಅದು ತುಂಬ ಬೇಗ ಫಾಸ್ಟಾಗಿ ಆಗ್ತಾ ಇರುತ್ತೆ. ಆ್ಯಂಡ್ ಅದರ ವ್ಯಾಲ್ಯೂ ಕೂಡ ತುಂಬ ಕಡಿಮೆ ಇರೋದ್ರಿಂದ ಅದನ್ನು ನಾವು ಕ್ವಾಲಿಫೈಯಿಂಗ್ ಅಸೆಟ್ ಅಂತ ತಗೊಳ್ಳೋದಿಲ್ಲ. ಈಗೊಂದು ಶಿಪ್ ಬಿಲ್ಡಿಂಗ್ ಇದೆ, ಒಂದು ಶಿಪ್ಪನ್ನು ಬಿಲ್ಡ್ ಮಾಡೋದಕ್ಕೆ 2-3 ವರ್ಷ ಟೈಮ್ ತೊಗೊಳ್ತಾರೆ, ದಟ್ ಈಸ್ ಎ ಕ್ವಾಲಿಫೈಯಿಂಗ್ ಅಸೆಟ್. ಒಂದು ರೈಲ್ವೆ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ದಟ್ ಈಸ್ ಎ ಕ್ವಾಲಿಫೈಯಿಂಗ್ ಅಸೆಟ್. ಒಂದು ಕನ್ಸ್ಟ್ರಕ್ಷನ್ ಆಫ್ ಎ ರೋಡ್ ಆರ್ ಎ ಡ್ಯಾಮ್ ಆರ್ ಎ ಮಲ್ಟಿಪರ್ಪಸ್ ಪ್ರಾಜೆಕ್ಟ್, ಎಸ್, ದಟ್ ಈಸ್ ಎ ಕ್ವಾಲಿಫೈಯಿಂಗ್ ಅಸೆಟ್. ಇಟ್ ಶುಡ್ ಟೇಕ್ ಸಮ್ ಟೈಮ್. ಒಂದು ಏರೋಪ್ಲೇನನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ, ಏನಕ್ಕೆ ಬಿಲ್ಡ್ ಮಾಡ್ತಾ ಇದ್ದೀವಿ? ಸೇಲ್ ಮಾಡೋದಕ್ಕೆ, ಎಸ್, that is taking substantial amount for its getting ready for its intended use, that can be called as a qualifying asset. Then manufacturing plants, plant and machinery, ಒಂದು ಫ್ಯಾಕ್ಟ್ರಿ ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಪವರ್ ಜನರೇಷನ್, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟನ್ನು ಕಟ್ತಾ ಇದ್ದೀವಿ, ಅಥವಾ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟನ್ನು ಕಟ್ತಾ ಇದ್ದೀವಿ ಅಂತಂದರೆ ಕಟ್ಟೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ದಟ್ ಈಸ್ ಎ ಕ್ವಾಲಿಫೈಯಿಂಗ್ ಅಸೆಟ್. ಆ್ಯಂಡ್ ನೆಕ್ಸ್ಟು ಎಕ್ಸಾಂಪಲ್ಸ್ ಆಫ್ ನಾಟ್ ಎ ಕ್ವಾಲಿಫೈಯಿಂಗ್ ಅಸೆಟ್. ಆಗಲೇ ನಾನು ತೋರಿಸ್ದೆ ಯಾವ್ದು ಕ್ವಾಲಿಫೈಯಿಂಗ್ ಅಸೆಟ್ ಆಗುತ್ತೆ ಅಂತ. ಇದರಲ್ಲಿ ಯಾವುದು ಕ್ವಾಲಿಫೈಯಿಂಗ್ ಅಸೆಟ್ ಆಗೋದಿಲ್ಲ. ಲೈಕ್ ಗೂಡ್ಸ್ ದಟ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಲಾರ್ಜ್ ಕ್ವಾಂಟಿಟೀಸ್. ಪೆನ್ಸು, ಕಂಪ್ಯೂಟರ್ಸು, ಟಿವೀಸು, ಎಲೆಕ್ಟ್ರಾನಿಕ್ ಐಟಮ್ಸು, ಮೊಬೈಲ್ಸು, ಪ್ಲಾಸ್ಟಿಕ್ ಐಟಮ್ಸು, ಇನ್ನೊಂದು ಯಾವುದನ್ನು ನಾವು ಹ್ಯೂಜ್ ಕ್ವಾಂಟಿಟಿಯಲ್ಲಿ ಶಾರ್ಟ್ ಪೀರಿಯಡ್ ಟೈಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ ಅದು ಕ್ವಾಲಿಫೈಯಿಂಗ್ ಅಸೆಟ್ ಅಲ್ಲ. ಕ್ವಾಲಿಫೈಯಿಂಗ್ ಅಸೆಟ್ ಅಂತಂದ್ರೇ ಅದು ತಯಾರಾಗೋದಕ್ಕೆ ಜಾಸ್ತಿ ಟೈಮ್ ತೊಗೋಬೇಕು, ಅದರಿಂದ ಫ್ಯೂಚರಲ್ಲಿ ಎಕನಾಮಿಕ್ ಬೆನಿಫಿಟ್ ಬರಬೇಕು, ಅದನ್ನು ಕ್ವಾಲಿಫೈಯಿಂಗ್ ಅಸೆಟ್ ಅಂತೀವಿ. ದಿಸ್ ಇಸ್ ನಾಟ್ ಎ ಕ್ವಾಲಿಫೈಯಿಂಗ್ ಅಸೆಟ್. ದೆನ್ ಅಸೆಟ್ಸ್ ವಿಚ್ ಆರ್ ರೆಡಿ ಫಾರ್ ಯೂಸ್ ಆರ್ ಸೇಲ್ ವೆನ್ ಅಕ್ವೈರ್ಡ್. ಪರ್ಚೇಸ್ ಮಾಡಿದ ತಕ್ಷಣ ಅದನ್ನು ನಾವು ಸೇಲ್ ಮಾಡ್ತೀವಿ ಅಂತಂದರೆ ದಟ್ ಈಸ್ ನಾಟ್ ಎ ಕ್ವಾಲಿಫೈಯಿಂಗ್ ಅಸೆಟ್. ಒಂದು ಅಸೆಟನ್ನು ನಾವು ಅಕ್ವೈರ್ ಮಾಡಿ ಅದರ ಮೇಲೆ ಒಂಚೂರು ಕೆಲಸ ಮಾಡಬೇಕು, ಅದರ ಮೇಲೆ ಒಂದು ಸಬ್ಸ್ಟ್ಯಾನ್ಷಿಯಲ್ ಟೈಮ್ ಆಫ್ ಡೆವಲಪ್ಮೆಂಟನ್ನು ಮಾಡಬೇಕು ನಾವು. ಆ್ಯಸ್ ಇಟ್ ಈಸ್ ಈ ಕಡೆಯಿಂದ ತೊಗೊಂಡು ಆ ಕಡೆ ಮಾರ್ಬಿಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಎ ಟ್ರೇಡಬಲ್ ಕ್ವಾಂಟಿಟಿ ಆಫ್ ಗೂಡ್ಸ್. ಸೊ ಅಲ್ಲಿ ನಮಗೆ ಕ್ವಾಲಿಫೈಯಿಂಗ್ ಅಸೆಟ್ ಅನ್ನೋ ಪಾಯಿಂಟ್ ಬರೋದಿಲ್ಲ. Now let us see one example and let us try to understand whether you have got the concept of qualifying asset or not. Illondhu question ide, try to answer this. A telecom company has acquired a 3G license. ಯಾವುದೋ ಒಂದು ಕಂಪನಿ 3G ಲೈಸೆನ್ಸನ್ನು ತಗೊಂಡಿದೆ. ಎಲ್ಲಿಂದ? ಗೌರ್ಮೆಂಟಿಂದ ಒಂದು ಲೈಸೆನ್ಸಿಯನ್ನು ತಗೊಂಡಿದೆ. ಆ ಲೈಸೆನ್ಸಿಂದ ಏನು ಪ್ರಯೋಜನ ಅವರಿಗೆ? ಆ ಲೈಸೆನ್ಸನ್ನು ಯಾರಿಗಾರು ಬಾಡಿಗೆ ಕೊಡ್ಬೋದು, ಆರ್ ಮಾರ್ಕೊಂಬಿಡ್ಬೋದು, ಅಥವಾ ಇವರೇ ಒಂದು ಕಂಪನಿಯನ್ನು ಕಟ್ಬಿಟ್ಟು ಒಂದು ವೈರ್ಲೆಸ್ ನೆಟ್ವರ್ಕನ್ನು ಆಪ್ರೇಟ್ ಮಾಡಿ ಒಂದು ಮೊಬೈಲ್ ನೆಟ್ವರ್ಕನ್ನು ಬಿಲ್ಡ್ ಮಾಡಿ ಬಿಸ್ನೆಸ್ ಮಾಡ್ಬೋದು. ಲೈಕ್ ವೋಡಾಫೋನ್, ಐಡಿಯಾ, ಏರ್ಟೆಲ್, ಏರ್ಸೆಲ್ ಆರ್ ವಾಟ್ ಎವರ್ ಆಲ್ ದಿಸ್. ಸೊ 3G ಲೈಸೆನ್ಸು ಗೌರ್ಮೆಂಟ್ ಇವರಿಗೆ ಫ್ರೀಯಾಗಿ ಕೊಡೋದಿಲ್ಲ. ಆ 3G ಲೈಸೆನ್ಸನ್ನು ಯಾವ ರೀತಿ ತೊಗೊಂಡಿದ್ದಾರೆ ಅಂತಂದರೆ ಬಾರೋಯಿಂಗ್ ಕಾಸ್ಟ್ ಫಾರ್ ಅಕ್ವಿಸಿಷನ್ ಆಫ್ 3G. ಒಂದು ಬ್ಯಾಂಕಲ್ಲಿ ಒಂದು ದೊಡ್ಡ ಅಮೌಂಟನ್ನು ಲೋನ್ ತಗೊಂಡು 3G ಲೈಸೆನ್ಸನ್ನು ಇವರು ಪರ್ಚೇಸ್ ಮಾಡಿದ್ದಾರೆ. ಬ್ಯಾಂಕಲ್ಲಿ ಒಂದು ಹ್ಯೂಜ್ ಅಮೌಂಟನ್ನು, ಒಂದು 10 ಕೋಟಿನೋ 20 ಕೋಟಿನೋ 100 ಕೋಟಿನೋ ಕೊಟ್ಟು 3G ಲೈಸೆನ್ಸನ್ನು ತಗೊಂಡಿದ್ದಾರೆ. ತಗೊಂಡಿದ್ದ ತಕ್ಷಣ ಅವರಿಗೆ ಲಾಭ ಬರೋದಿಲ್ಲ. ಆ 3G ಟೆಕ್ನಾಲಜಿಯನ್ನು ಅವರು ಎಲ್ಲ ಊರುಗಳಲ್ಲೂ ಟವರ್ಸ್ ಇನ್ಸ್ಟಾಲ್ ಮಾಡಬೇಕು, ನೆಟ್ವರ್ಕ್ ಇನ್ಸ್ಟಾಲ್ ಮಾಡಬೇಕು, ಮೊಬೈಲ್ ಸಿಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಒಂದು ಪ್ಲ್ಯಾನ್ಸನ್ನು ಕೊಡಬೇಕು, ಕಲೆಕ್ಟ್ ಮಾಡಬೇಕು, ಅವರಿಗೆ ಸರ್ವಿಸ್ ಕೊಡಬೇಕು. ಇಷ್ಟೆಲ್ಲ ಆದಮೇಲೆ ಅವರಿಗೆ ಪ್ರಾಫಿಟ್ ಬರುವಂಥದ್ದು. ಸೊ ಇದನ್ನು ನಾವು ಕ್ಯಾಪಿಟಲೈಸ್ ಮಾಡಬೇಕಾ? ಯಾವುದನ್ನು ಕ್ಯಾಪಿಟಲೈಸ್ ಮಾಡಬೇಕು?
ಒಂದು 3G ಲೈಸೆನ್ಸ್ಗೋಸ್ಕರ ತಗೊಂಡಿರುವಂತಹ ಲೋನಿನ ಮೇಲೆ ಆದಂತಹ ಬಡ್ಡಿಯನ್ನು ಆ ಒಂದು 3G ಕಂಪನಿ ಕ್ಯಾಪಿಟಲೈಸ್ ಮಾಡಬೇಕಾ ಮಾಡಬಾರ್ದಾ? ಎಸ್, ಇಟ್ ಶುಡ್ ಬಿ ಕ್ಯಾಪಿಟಲೈಸ್ಡ್. ವೈ? ಒನ್ ಈಸ್ ಅದರಿಂದ ಆ ಕಂಪನಿಗೆ ಫ್ಯೂಚರಲ್ಲಿ ಎಕನಾಮಿಕ್ ಬೆನಿಫಿಟ್ ಬರುತ್ತೆ. ಏಕೆಂದರೆ ಅವರಿಗೆ 3G ಲೈಸೆನ್ಸ್ ಸಿಕ್ಕಿದೆ. ಸೊ 3G ಸಿಮ್ ಕಾರ್ಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ, ಸರ್ವಿಸ್ ಕೊಡ್ತಾರೆ ಎಲ್ಲ ಇವರಿಗೆ. ಸೊ ಸರ್ವಿಸ್ ಕೊಟ್ಟಿದ್ದಕ್ಕೆ ನೆಟ್ವರ್ಕ್ ಎಲ್ಲ ಕೊಟ್ಟಿದ್ದಕ್ಕೆ ಫೀಸ್ ವಸೂಲಿ ಮಾಡ್ತಾರೆ, ಚಾರ್ಜಸ್ ವಸೂಲಿ ಮಾಡ್ತಾರೆ. ಸೊ ಇವ್ರಿಗೆ ಇನ್ಕಮ್ ಬರುತ್ತೆ. ಹಾಗಾಗಿ ಇದು ಕ್ವಾಲಿಫೈಯಿಂಗ್ ಅಸೆಟ್ ಆಗುತ್ತೆ. ಎಸ್, ಇಟ್ ಈಸ್ ಎ ಕ್ವಾಲಿಫೈಡ್ ಅಸೆಟ್. ಆ್ಯಂಡ್ ಕ್ವಶನ್ ಏನು? ಈ ಲೈಸೆನ್ಸ್ ಫೀಸನ್ನು ಕ್ಯಾಪಿಟಲೈಸ್ ಮಾಡಬೇಕಾ? ಎಸ್, ಬಿಕಾಸ್ ಒಂದು 3G ಟವರನ್ನು ಇನ್ಸ್ಟಾಲ್ ಮಾಡೋದು ಒಂದಿಂದಲೇ ಆಗೋ ಕೆಲಸ ಅಲ್ಲ. ಇಟ್ ಟೇಕ್ಸ್ 2 years ಆರ್ 3 years ಆರ್ ಈವನ್ ಮೋರ್ ಟೈಮ್. ಎಂಟೈರ್ ಒಂದು ದೇಶದಲ್ಲೋ ಒಂದು ಸ್ಟೇಟಲ್ಲೋ 3G ಎಂಟೈರ್ ನೆಟ್ವರ್ಕನ್ನು ಬಿಲ್ಡ್ ಮಾಡಬೇಕಾದ್ರೆ ತುಂಬ ಒಂದು ಟೈಮನ್ನು ಅದು ತಗೊಳುತ್ತೆ. ಸೊ ಇಟ್ ಟೇಕ್ಸ್ ಸಬ್ಸ್ಟ್ಯಾನ್ಷಿಯಲ್ ಟೈಮ್ ಆಫ್ ಅಮೌಂಟ್. ದೇರ್ ಫೋರ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋದ್ರಿಂದ ದಿಸ್ ಶುಡ್ ಬಿ ಕ್ಯಾಪಿಟಲೈಸ್ಡ್. ನೌ ಲೆಟ್ ಅಸ್ ಸಿ ದಿ ಆನ್ಸರ್. ಎಸ್, ಸಿ ದಿ ಆನ್ಸರ್ ಈಸ್ ಎಸ್. The license has taken operate the wireless network, yes, and acquisition is the first step. Then it is a part of the network investment. So it is definitely a qualifying asset. ಇದನ್ನು ನಾವೇನು ಮಾಡಬೇಕು? ಕ್ಯಾಪಿಟಲೈಸ್ ಮಾಡಬೇಕು. Let us see one more example like this. What happens in this example? A real estate company has incurred expenses for the acquisition of a permit allowing the construction of a building. It has also acquired equipment that will be used for the construction of various buildings. So, ಒಂದು ರಿಯಲ್ ಎಸ್ಟೇಟ್ ಕಂಪನಿ ಒಂದು ಪರ್ಮಿಟನ್ನು ತಗೊಂಡಿದೆ. ಆ ಪರ್ಮಿಟಿಂದ ಅವ್ರು ಏನು ಮಾಡ್ಬೋದು ಅಂದರೆ ಬಿಲ್ಡಿಂಗ್ಸನ್ನು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಸೊ ಫ್ಯೂಚರಲ್ಲಿ ಇವ್ರಿಗೆ ಎಕನಾಮಿಕ್ ಬೆನಿಫಿಟ್ ಬರುತ್ತೆ. ಯಾಕೆ? ಇವ್ರ ಹತ್ರ ಒಂದು ಪರ್ಮಿಟ್ ಇದೆ. ಆ ಪರ್ಮಿಟಿಂದ ಅವರು ಬಿಲ್ಡಿಂಗ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು ಫ್ಯೂಚರಲ್ಲಿ. ಸೊ ಫ್ಯೂಚರಲ್ಲಿ ಒಂದು ಎಕನಾಮಿಕ್ ಬೆನಿಫಿಟ್ ಇವ್ರಿಗೆ ಬರುತ್ತೆ. ಹಾಗಾಗಿ ಇದನ್ನು ಕ್ಯಾಪಿಟಲೈಸ್ ಮಾಡ್ಬೋದು. ಸೊ ದಿ ಆನ್ಸರ್ ಈಸ್ ಎಸ್. ಎಸ್, ಸೊ ಇಟ್ ಕೆನ್ ಬಿ ಕ್ಯಾಪಿಟಲೈಸ್ಡ್ ಬಿಕಾಸ್ ಇಟ್ ಈಸ್ ಎ ಕ್ವಾಲಿಫೈಯಿಂಗ್ ಅಸೆಟ್.